ಈಗ ಹೃದಯಾಘಾತ ಆಗೋದು ಒಂದು ಏಜ್ ಆದ್ಮೇಲೆ, ಈಗ ಒಂದು ಏಜ್ ಆದ್ಮೇಲೆ ಆಗೋ ಚಾನ್ಸಸ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ಅದನ್ನ ನಾವು ಏಜ್ ನಾವ್ ಹಿಂದೆ ತಡ್ಕೊಳಕ್ ಆಗಲ್ಲ. ಏಜ್ ನಾನೇನು ಮಾಡಕ್ಕಾಗಲ್ಲ, ನೀವು ಏನು ಮಾಡಕ್ಕಾಗಲ್ಲ. ಬಟ್ ಅದೇ ಅವ್ರದ್ದು ಈಗ ಲೈಫ್ ಸ್ಟೈಲ್, ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಫಿಸಿಕಲ್ ಆಕ್ಟಿವಿಟೀಸ್ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಇಲ್ಲಿಂದ ಹೊರಗಡೆ ಓಡಾಡ್ಬೇಕು, ಅಂಗಡಿಯಿಂದ ಏನ್ ತರ್ಬೇಕಂದ್ರೆ ಗಾಡಿಲಿ ಹೋಗ್ತಾರೋ ಅಂತದ್ದು. ಸೊ ದಟ್ ಲಿಮಿಟೆಡ್ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಆಗ್ತಾ ಇಲ್ಲ ಜನದಲ್ಲಿ. ಅಂಡ್ ದಟ್ ವಾಕಿಂಗ್ ಅಂತ ಏನ್ ಹೇಳ್ತೀವಿ, ಇಟ್ ಈಸ್ ದ ಲೈಟೆಸ್ಟ್ ಫಾರ್ಮ್ ಆಫ್ ಅಂಡ್ ಈಸಿಯೆಸ್ಟ್ ಫಾರ್ಮ್ ಆಫ್ ಎಕ್ಸರ್ಸೈಸ್ ಟು ದ ಹಾರ್ಟ್. ಅದನ್ನು ಮಾಡ್ಲಿಲ್ಲ ಅಂದ್ರೆ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು 10,000 ಹೆಜ್ಜೆ ಅಂತ ಹೇಳ್ತೀವಿ, ಈಕ್ವಲೆಂಟ್ ಅಟ್ಲೀಸ್ಟ್ 6 to 7 kilometers ಅಷ್ಟು ನಡಿಲಿಲ್ಲ ಅಂದ್ರೆ. ಎರಡನೇದು, ಈ ತರ ಅಭ್ಯಾಸಗಳು ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಸ್ವಲ್ಪ ಜಾಸ್ತಿ, ಎಸ್ಪೆಷಲಿ ನಿಕೋಟಿನ್ ಅಬ್ಯೂಸ್, ಸ್ಮೋಕಿಂಗ್ ಆಗ್ಬಹುದು, ಇಲ್ಲ ತಂಬಾಕು ಸೇವನೆ ಆಗ್ಬಹುದು, ಬೇರೆ ಯಾವ್ದೇ ಫಾರ್ಮ್ ಅಲ್ಲಿ ಆಗಿರ್ಲಿ, ಫಸ್ಟ್ ಹ್ಯಾಂಡ್ ಸ್ಮೋಕ್, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಯಾವ್ದೇ ಆಗಿರ್ಬೋದು, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಸ್ಮೋಕಿಂಗ್. ಅದನ್ನ ಅವಾಯ್ಡ್ ಮಾಡ್ಬೋದು. ಮೂರನೇದು, ಊಟದಲ್ಲಿ ಏನಾಗ್ತಾ ಇದೆ, ನಮ್ಮಲ್ಲಿ ಬಂದ್ಬಿಟ್ಟು ಕರ್ದಿರೋ ಐಟಮ್ಸ್ ತಿನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈಗ ಎವ್ರಿ ಡೇ ಪಾರ್ಟಿ ಅನ್ಕೊಂಡು ಹೊರಗಡೆ ಅವೈಲಬಿಲಿಟಿ ಆಗಿರೋದ್ರಿಂದ ಇಟ್ ಈಸ್ ಈಸಿಲಿ ಅವೈಲಬಲ್ ಟು ಎವ್ರಿಬಡಿ ಅಂಡ್ ಎವ್ರಿಬಡಿ ಈಸ್ ಈಟಿಂಗ್ ಇಟ್. ಅದರಲ್ಲಿ ಆಯಿಲ್ ಐಟಮ್ಸ್ ಆಗಿರ್ಬೋದು, ಇಲ್ಲ ಯಾವ ತರ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ, ವಿ ಡೋಂಟ್ ನೋ. ಸೊ ಒನ್ ಆಫ್ ದ ಕಾಸಸ್ ಇಸ್ ಆಲ್ಸೋ ಫುಡ್ ಹ್ಯಾಬಿಟ್ಸ್ ಆಗಿರ್ಲಿ, ಲೈಫ್ ಸ್ಟೈಲ್ ಬೇರೆ ತರದ ಹ್ಯಾಬಿಟ್ ಆಗ್ಲಿ. ಮೂರನೇದು ಹವ್ಯಾಸ ಕ್ರಮಗಳು, ವ್ಯಾಯಾಮಗಳು ಇಲ್ಲದೆ ಇರುವಂತದ್ದು. ನಾಲ್ಕನೇದು, ಇದೇನ್ ಹೇಳ್ತೀವಿ, ನಿದ್ದೆ ಅನ್ನುವಂಥದ್ದು ಸ್ಟ್ರಕ್ಚರ್ಡ್. ಎಲ್ಲಾ ಮನುಷ್ಯಂಗೂ 8 hours ಬೇಕಾಗ್ತದೆ. ಈಗ ಏನಾಗ್ತಾ ಇದೆ ಅಂದ್ರೆ, ಮಲ್ಗೋ ಟೈಮಲ್ಲಿ ಟಿವಿ ನೋಡೋದು, ಮಲ್ಗೋ ಟೈಮಲ್ಲಿ ಮೊಬೈಲ್ ನೋಡೋದು, ಹಿಂಗ್ ನೋಡ್ಕೊಂಡು ಮಲ್ಗೋ ಟೈಮ್ ಲೇಟ್ ಮಾಡ್ಕೊಂಡು ಎದ್ದೊಳೋದ ಬೇಗ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ಸೊ ಡ್ಯೂರೇಷನ್ ಆಫ್ ಸ್ಲೀಪು, ಕ್ವಾಲಿಟಿ ಆಫ್ ಸ್ಲೀಪ್ ಅದು ಕಮ್ಮಿ ಆಗ್ತಾ ಇದೆ. ಇದು ಒಂದಷ್ಟು ನೋಟಿಸ್ಡ್ ಫ್ಯಾಕ್ಟರ್ಸ್ ಹಾರ್ಟ್ ಅಟ್ಯಾಕ್ ಗೆ ಕಾಸ್ ಮಾಡುವಂತದ್ದು. ಈ ನೋಟಿಸಬಲ್ ಫ್ಯಾಕ್ಟರ್ಸ್ ನ ಕಮ್ಮಿ ಮಾಡಿದ್ರೆ ಸಿಗ್ನಿಫಿಕೆಂಟ್ ಆಗಿ ಅಟ್ಲೀಸ್ಟ್ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಪ್ರಪೋರ್ಷನ್ ಯಂಗರ್ ಏಜ್ ಗ್ರೂಪ್ ಅಲ್ಲಿ ನಿಲ್ಲಿಸಬಹುದಾಗ್ತದೆ.